ಬಿಜೆಪಿ ರಾಜ್ಯಾಧ್ಯಕ್ಷ ಜಟಾಪಟಿಗೂ ಬ್ರೇಕ್ ಬೀಳತ್ತಾ? ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಅಂತ ನಿಮ್ಗ್ಯಾರು ಹೇಳಿದ್ರು ಅಂತ ಬಿವೈ ವಿಜೇಂದ್ರ ಕೇಳ್ತಾ ಇದ್ದಾರೆ. ವಿರೋಧಿಗಳಿಗೆ ಬಿವೈ ವಿಜೇಂದ್ರ ಈ ರೀತಿ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಕೆಲಸದ ಬಗ್ಗೆ ಹೈಕಮಾಂಡ್ಗೆ ತೃಪ್ತಿ ಇದೆ ಅಂತ ಬಿವೈ ವಿಜೇಂದ್ರ ಸಾಕಷ್ಟು ಕಾನ್ಫಿಡೆಂಟ್ ಆಗಿ ಮಾತನಾಡಿದ್ದಾರೆ. ಬಿವೈ ವಿಜೇಂದ್ರ ಅವರ ಬಗ್ಗೆ ಸಾಕಷ್ಟು ಅಸಮಾಧಾನ ಇದೆ ಅನ್ನುವಂತ ಕೆಲವು ಶಾಸಕರ ಮಾತುಗಳು ಕೇಳಿಬರ್ತಾ ಇತ್ತು. ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ಅರ್ಜಿದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆ. ಯಾರೋ ಒಬ್ರು ಅವ್ರಿಗೇನು ಖುಷಿ ಬಂದಾಗ ಆ ರೀತಿ ಯಾವುದೇನು ಕ್ರಮನ ತೆಗೆದುಕೊಳ್ಳಕ್ಕಾಗಲ್ಲ. ಹೋರಾಟ ಏನೇ ತೀರ್ಮಾನ ಆಗಬೇಕಾದ್ರೂ ಸಹ ನಮ್ಮ ರಾಜ್ಯದ ಕೋರ್ ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ, ಪಕ್ಷದ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಅರ್ಜಿದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆ. ಯಾರೋ ಒಬ್ರು ಅವ್ರಿಗೇನು ಖುಷಿ ಬಂದಾಗ ಆ ರೀತಿ ಯಾವುದೇನು ಕ್ರಮನ ತೆಗೆದುಕೊಳ್ಳಕ್ಕಾಗಲ್ಲ. ಹೋರಾಟ ಏನೇ ತೀರ್ಮಾನ ಆಗಬೇಕಾದ್ರೂ ಸಹ ನಮ್ಮ ರಾಜ್ಯದ ಕೋರ್ ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ, ಪಕ್ಷದ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಅರ್ಜಿದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಜಟಾಪಟಿಗೂ ಬ್ರೇಕ್ ಬೀಳತ್ತಾ? ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಅಂತ ನಿಮ್ಗ್ಯಾರು ಹೇಳಿದ್ರು ಅಂತ ಬಿವೈ ವಿಜೇಂದ್ರ ಕೇಳ್ತಾ ಇದ್ದಾರೆ. ವಿರೋಧಿಗಳಿಗೆ ಬಿವೈ ವಿಜೇಂದ್ರ ಈ ರೀತಿ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಕೆಲಸದ ಬಗ್ಗೆ ಹೈಕಮಾಂಡ್ಗೆ ತೃಪ್ತಿ ಇದೆ ಅಂತ ಬಿವೈ ವಿಜೇಂದ್ರ ಸಾಕಷ್ಟು ಕಾನ್ಫಿಡೆಂಟ್ ಆಗಿ ಮಾತನಾಡಿದ್ದಾರೆ. ಬಿವೈ ವಿಜೇಂದ್ರ ಅವರ ಬಗ್ಗೆ ಸಾಕಷ್ಟು ಅಸಮಾಧಾನ ಇದೆ ಅನ್ನುವಂತ ಕೆಲವು ಶಾಸಕರ ಮಾತುಗಳು ಕೇಳಿಬರ್ತಾ ಇತ್ತು. ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ಅರ್ಜಿದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆ. ಯಾರೋ ಒಬ್ರು ಅವ್ರಿಗೇನು ಖುಷಿ ಬಂದಾಗ ಆ ರೀತಿ ಯಾವುದೇನು ಕ್ರಮನ ತೆಗೆದುಕೊಳ್ಳಕ್ಕಾಗಲ್ಲ. ಹೋರಾಟ ಏನೇ ತೀರ್ಮಾನ ಆಗಬೇಕಾದ್ರೂ ಸಹ ನಮ್ಮ ರಾಜ್ಯದ ಕೋರ್ ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ, ಪಕ್ಷದ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಅರ್ಜಿದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆ. ಯಾರೋ ಒಬ್ರು ಅವ್ರಿಗೇನು ಖುಷಿ ಬಂದಾಗ ಆ ರೀತಿ ಯಾವುದೇನು ಕ್ರಮನ ತೆಗೆದುಕೊಳ್ಳಕ್ಕಾಗಲ್ಲ. ಹೋರಾಟ ಏನೇ ತೀರ್ಮಾನ ಆಗಬೇಕಾದ್ರೂ ಸಹ ನಮ್ಮ ರಾಜ್ಯದ ಕೋರ್ ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ, ಪಕ್ಷದ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಅರ್ಜಿದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಜಟಾಪಟಿಗೂ ಬ್ರೇಕ್ ಬೀಳತ್ತಾ? ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಅಂತ ನಿಮ್ಗ್ಯಾರು ಹೇಳಿದ್ರು ಅಂತ ಬಿವೈ ವಿಜೇಂದ್ರ ಕೇಳ್ತಾ ಇದ್ದಾರೆ. ವಿರೋಧಿಗಳಿಗೆ ಬಿವೈ ವಿಜೇಂದ್ರ ಈ ರೀತಿ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಕೆಲಸದ ಬಗ್ಗೆ ಹೈಕಮಾಂಡ್ಗೆ ತೃಪ್ತಿ ಇದೆ ಅಂತ ಬಿವೈ ವಿಜೇಂದ್ರ ಸಾಕಷ್ಟು ಕಾನ್ಫಿಡೆಂಟ್ ಆಗಿ ಮಾತನಾಡಿದ್ದಾರೆ. ಬಿವೈ ವಿಜೇಂದ್ರ ಅವರ ಬಗ್ಗೆ ಸಾಕಷ್ಟು ಅಸಮಾಧಾನ ಇದೆ ಅನ್ನುವಂತ ಕೆಲವು ಶಾಸಕರ ಮಾತುಗಳು ಕೇಳಿಬರ್ತಾ ಇತ್ತು. ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ಅರ್ಜಿದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆ. ಯಾರೋ ಒಬ್ರು ಅವ್ರಿಗೇನು ಖುಷಿ ಬಂದಾಗ ಆ ರೀತಿ ಯಾವುದೇನು ಕ್ರಮನ ತೆಗೆದುಕೊಳ್ಳಕ್ಕಾಗಲ್ಲ. ಹೋರಾಟ ಏನೇ ತೀರ್ಮಾನ ಆಗಬೇಕಾದ್ರೂ ಸಹ ನಮ್ಮ ರಾಜ್ಯದ ಕೋರ್ ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ, ಪಕ್ಷದ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಅರ್ಜಿದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆ. ಯಾರೋ ಒಬ್ರು ಅವ್ರಿಗೇನು ಖುಷಿ ಬಂದಾಗ ಆ ರೀತಿ ಯಾವುದೇನು ಕ್ರಮನ ತೆಗೆದುಕೊಳ್ಳಕ್ಕಾಗಲ್ಲ. ಹೋರಾಟ ಏನೇ ತೀರ್ಮಾನ ಆಗಬೇಕಾದ್ರೂ ಸಹ ನಮ್ಮ ರಾಜ್ಯದ ಕೋರ್ ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ, ಪಕ್ಷದ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಅರ್ಜಿದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಜಟಾಪಟಿಗೂ ಬ್ರೇಕ್ ಬೀಳತ್ತಾ? ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಅಂತ ನಿಮ್ಗ್ಯಾರು ಹೇಳಿದ್ರು ಅಂತ ಬಿವೈ ವಿಜೇಂದ್ರ ಕೇಳ್ತಾ ಇದ್ದಾರೆ. ವಿರೋಧಿಗಳಿಗೆ ಬಿವೈ ವಿಜೇಂದ್ರ ಈ ರೀತಿ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಕೆಲಸದ ಬಗ್ಗೆ ಹೈಕಮಾಂಡ್ಗೆ ತೃಪ್ತಿ ಇದೆ ಅಂತ ಬಿವೈ ವಿಜೇಂದ್ರ ಸಾಕಷ್ಟು ಕಾನ್ಫಿಡೆಂಟ್ ಆಗಿ ಮಾತನಾಡಿದ್ದಾರೆ. ಬಿವೈ ವಿಜೇಂದ್ರ ಅವರ ಬಗ್ಗೆ ಸಾಕಷ್ಟು ಅಸಮಾಧಾನ ಇದೆ ಅನ್ನುವಂತ ಕೆಲವು ಶಾಸಕರ ಮಾತುಗಳು ಕೇಳಿಬರ್ತಾ ಇತ್ತು. ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ಅರ್ಜಿದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆ. ಯಾರೋ ಒಬ್ರು ಅವ್ರಿಗೇನು ಖುಷಿ ಬಂದಾಗ ಆ ರೀತಿ ಯಾವುದೇನು ಕ್ರಮನ ತೆಗೆದುಕೊಳ್ಳಕ್ಕಾಗಲ್ಲ. ಹೋರಾಟ ಏನೇ ತೀರ್ಮಾನ ಆಗಬೇಕಾದ್ರೂ ಸಹ ನಮ್ಮ ರಾಜ್ಯದ ಕೋರ್ ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ, ಪಕ್ಷದ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಅರ್ಜಿದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆ. ಯಾರೋ ಒಬ್ರು ಅವ್ರಿಗೇನು ಖುಷಿ ಬಂದಾಗ ಆ ರೀತಿ ಯಾವುದೇನು ಕ್ರಮನ ತೆಗೆದುಕೊಳ್ಳಕ್ಕಾಗಲ್ಲ. ಹೋರಾಟ ಏನೇ ತೀರ್ಮಾನ ಆಗಬೇಕಾದ್ರೂ ಸಹ
ನಮ್ಮ ರಾಜ್ಯದ ಕೋರ್ ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ ಪಕ್ಷದ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಅರ್ಜಿದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಜಟಾಪಟಿಗೂ ಬ್ರೇಕ್ ಬೀಳತ್ತಾ? ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಅಂತ ನಿಮ್ಗ್ಯಾರು ಹೇಳಿದ್ರು ಅಂತ ಬಿವೈ ವಿಜೇಂದ್ರ ಕೇಳ್ತಾ ಇದ್ದಾರೆ. ವಿರೋಧಿಗಳಿಗೆ ಬಿವೈ ವಿಜೇಂದ್ರ ಈ ರೀತಿ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಕೆಲಸದ ಬಗ್ಗೆ ಹೈಕಮಾಂಡ್ಗೆ ತೃಪ್ತಿ ಇದೆ ಅಂತ ಬಿವೈ ವಿಜೇಂದ್ರ ಸಾಕಷ್ಟು ಕಾನ್ಫಿಡೆಂಟ್ ಆಗಿ ಮಾತನಾಡಿದ್ದಾರೆ. ಬಿವೈ ವಿಜೇಂದ್ರ ಅವರ ಬಗ್ಗೆ ಸಾಕಷ್ಟು ಅಸಮಾಧಾನ ಇದೆ ಅನ್ನುವಂತ ಕೆಲವು ಶಾಸಕರ ಮಾತುಗಳು ಕೇಳಿಬರ್ತಾ ಇತ್ತು. ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ಅರ್ಜಿದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆ. ಯಾರೋ ಒಬ್ರು ಅವ್ರಿಗೇನು ಖುಷಿ ಬಂದಾಗ ಆ ರೀತಿ ಯಾವುದೇನೋ ಕ್ರಮನ ತೆಗೆದುಕೊಳ್ಳಕ್ಕಾಗಲ್ಲ. ಹೋರಾಟ ಏನೇ ತೀರ್ಮಾನ ಆಗಬೇಕಾದ್ರೂ ಸಹ ನಮ್ಮ ರಾಜ್ಯದ ಕೋರ್ ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ ಪಕ್ಷದ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಅರ್ಜಿದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆ. ಯಾರೋ ಒಬ್ರು ಅವ್ರಿಗೇನು ಖುಷಿ ಬಂದಾಗ ಆ ರೀತಿ ಯಾವುದೇನೋ ಕ್ರಮನ ತೆಗೆದುಕೊಳ್ಳಕ್ಕಾಗಲ್ಲ. ಹೋರಾಟ ಏನೇ ತೀರ್ಮಾನ ಆಗಬೇಕಾದ್ರೂ ಸಹ ನಮ್ಮ ರಾಜ್ಯದ ಕೋರ್ ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ ಪಕ್ಷದ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಅರ್ಜಿದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಜಟಾಪಟಿಗೂ ಬ್ರೇಕ್ ಬೀಳತ್ತಾ? ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಅಂತ ನಿಮ್ಗ್ಯಾರು ಹೇಳಿದ್ರು ಅಂತ ಬಿವೈ ವಿಜೇಂದ್ರ ಕೇಳ್ತಾ ಇದ್ದಾರೆ. ವಿರೋಧಿಗಳಿಗೆ ಬಿವೈ ವಿಜೇಂದ್ರ ಈ ರೀತಿ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಕೆಲಸದ ಬಗ್ಗೆ ಹೈಕಮಾಂಡ್ಗೆ ತೃಪ್ತಿ ಇದೆ ಅಂತ ಬಿವೈ ವಿಜೇಂದ್ರ ಸಾಕಷ್ಟು ಕಾನ್ಫಿಡೆಂಟ್ ಆಗಿ ಮಾತನಾಡಿದ್ದಾರೆ. ಬಿವೈ ವಿಜೇಂದ್ರ ಅವರ ಬಗ್ಗೆ ಸಾಕಷ್ಟು ಅಸಮಾಧಾನ ಇದೆ ಅನ್ನುವಂತ ಕೆಲವು ಶಾಸಕರ ಮಾತುಗಳು ಕೇಳಿಬರ್ತಾ ಇತ್ತು. ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ಅರ್ಜಿದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆ. ಯಾರೋ ಒಬ್ರು ಅವ್ರಿಗೇನು ಖುಷಿ ಬಂದಾಗ ಆ ರೀತಿ ಯಾವುದೇನೋ ಕ್ರಮನ ತೆಗೆದುಕೊಳ್ಳಕ್ಕಾಗಲ್ಲ. ಹೋರಾಟ ಏನೇ ತೀರ್ಮಾನ ಆಗಬೇಕಾದ್ರೂ ಸಹ ನಮ್ಮ ರಾಜ್ಯದ ಕೋರ್ ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ ಪಕ್ಷದ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಅರ್ಜಿದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆ. ಯಾರೋ ಒಬ್ರು ಅವ್ರಿಗೇನು ಖುಷಿ ಬಂದಾಗ ಆ ರೀತಿ ಯಾವುದೇನೋ ಕ್ರಮನ ತೆಗೆದುಕೊಳ್ಳಕ್ಕಾಗಲ್ಲ. ಹೋರಾಟ ಏನೇ ತೀರ್ಮಾನ ಆಗಬೇಕಾದ್ರೂ ಸಹ ನಮ್ಮ ರಾಜ್ಯದ ಕೋರ್ ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ ಪಕ್ಷದ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಅರ್ಜಿದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಜಟಾಪಟಿಗೂ ಬ್ರೇಕ್ ಬೀಳತ್ತಾ? ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ ಅಂತ ನಿಮ್ಗ್ಯಾರು ಹೇಳಿದ್ರು ಅಂತ ಬಿವೈ ವಿಜೇಂದ್ರ ಕೇಳ್ತಾ ಇದ್ದಾರೆ. ವಿರೋಧಿಗಳಿಗೆ ಬಿವೈ ವಿಜೇಂದ್ರ ಈ ರೀತಿ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಕೆಲಸದ ಬಗ್ಗೆ ಹೈಕಮಾಂಡ್ಗೆ ತೃಪ್ತಿ ಇದೆ ಅಂತ ಬಿವೈ ವಿಜೇಂದ್ರ ಸಾಕಷ್ಟು ಕಾನ್ಫಿಡೆಂಟ್ ಆಗಿ ಮಾತನಾಡಿದ್ದಾರೆ. ಬಿವೈ ವಿಜೇಂದ್ರ ಅವರ ಬಗ್ಗೆ ಸಾಕಷ್ಟು ಅಸಮಾಧಾನ ಇದೆ ಅನ್ನುವಂತ ಕೆಲವು ಶಾಸಕರ ಮಾತುಗಳು ಕೇಳಿಬರ್ತಾ ಇತ್ತು. ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ಅರ್ಜಿದಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆ. ಯಾರೋ ಒಬ್ರು ಅವ್ರಿಗೇನು ಖುಷಿ ಬಂದಾಗ ಆ ರೀತಿ ಯಾವುದೇನೋ ಕ್ರಮನ ತೆಗೆದುಕೊಳ್ಳಕ್ಕಾಗಲ್ಲ. ಹೋರಾಟ ಏನೇ ತೀರ್ಮಾನ ಆಗಬೇಕಾದ್ರೂ ಸಹ ನಮ್ಮ ರಾಜ್ಯದ ಕೋರ್ ಕಮಿಟಿ